ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೆನ್ನೆದೇ ವಿಡಿಯೋ ಕಂಟಿನ್ಯೂಷನ್ ವ್ಲಾಗಿದು. ನಮ್ಮ ಜಯಂತಿದು ವ್ಲಾಗಿದು. ನೆನ್ನೆ ಸ್ವಲ್ಪ ಅರ್ಧಕ್ಕೆ ನಿಲ್ಸಿದ್ನಲ್ಲ, ಹಾಗಾಗಿ ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ಇಲ್ಲಿ ನೋಡಿ, ಜಾತ್ರೆ ಎಲ್ಲ ಇಕ್ಕಿದ್ರಲ್ಲ ನಮ್ಮೂರಲ್ಲಿ, ಇಲ್ಲಿ ಸ್ವಲ್ಪ ಪರ್ಸೆಲ್ಲ ತೊಗೊತೀನಿ, ಬ್ಯಾಗ್ ತೊಗೊತೀನಿ ಅಂತ ನನ್ನ ತಂಗಿ ಹೇಳ್ತಾ ಇದ್ಲು. ಅದಕ್ಕೆ ಸ್ವಲ್ಪ ಜಾತ್ರೆ ಒಳಗೆ ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತೇರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಇಲ್ಲಿ ನೋಡಿ ಸರ, ಬಳೆಗಳು ಯಾವ ತಗೊಂಡ್ರು 100 ರೂಪಾಯಿ ಫಿಕ್ಸ್ಡ್ ರೇಟ್ ಇಟ್ಬಿಟ್ಟಿದ್ದಾರೆ. ಕಮ್ಮಿ ಗಿಮ್ಮಿ ಎಲ್ಲ ಮಾಡೋಕ್ಕೆ ಬರಲ್ಲ. ಫಿಕ್ಸ್ ಯಾವ ತಗೊಂಡ್ರು 100 ರೂಪಾಯಿ ಆ ಥರ. ಮತ್ತು ಪಿಂಗಾಣಿ ಇದು ಐಟಮ್ಸ್ಗಳು ಅಷ್ಟೇ ಚೆನ್ನಾಗಿದ್ದು, ಬಟ್ ವರ್ತ್ ಅನಿಸ್ತು ನನಗೆಲ್ಲ. ಅದು ಅಷ್ಟೇ, ನಾವೇನೇ ನೋಡಿರೋ ಹೆಣ್ಮಕ್ಳಿಗೆ ಪಾತ್ರೆ ನೋಡಿದಷ್ಟು ಸಮಾಧಾನ ಇಲ್ಲಿ ಇನ್ನೇನೇ ಸರ ಬಳೆ ತಗೊಂಡ್ರೂ ಸಿಗೋಲ್ಲ. ಅದಕ್ಕೆ ಒಂದು ಸಲ ಪಾತ್ರೆಗಳು ನೋಡ್ಕೊಂಬರೋಣ ಅಂತ ಪಾತ್ರೆಗಳೆಲ್ಲ ನೋಡ್ಕೊಂಡು ಬಂದ್ವಿ. ಬಟ್ ಏನೂ ತೊಗೊಳ್ಲಿಲ್ಲ, ಯಾಕಂದರೆ ಜಾತ್ರೆ ಟೈಮಲ್ಲೆಲ್ಲ ತೊಗೊಂಡಿದ್ವಲ್ಲ. ಹಂಗಾಗಿ ಮೊನ್ನೆ ತಾನೇ ಒಂದು ತಿಂಗಳೇನೋ ಆಗಿದೆ ಅಷ್ಟೇ, ಒಂದು 2 ತಿಂಗಳಾಗಿದೆ ಜಾತ್ರೆಗೆ. ಅವಾಗೆಲ್ಲ ತೊಗೊಂಡಿದ್ವಿ, ಹಂಗಾಗಿ ಏನೂ ತೊಗೊಳ್ಲಿಲ್ಲ. ನನ್ನ ತಂಗಿ ಏನೋ ಒಂದು ಪರ್ಸ್ ತೊಗೊಂಡ್ಲ ಅಷ್ಟು ಬಿಟ್ಟರೆ ಇನ್ನೇನೂ ತೊಗೊಳ್ಲಿಲ್ಲ. ಸುಮ್ಮನೆ ಒಂದು ರೌಂಡ್ ಜಾತ್ರೆ ಅಡ್ಡಾಡ್ಕೊಂಬರೋಣ ಅಂತ ಅಡ್ಡಾಡ್ಕೊಂಬರ್ತಾಯಿದ್ವಿ. ಆಮೇಲೆ ನೋಡಿ, ಇಲ್ಲಿ ತೇರು ಇದೆ. ಹನುಮ ಜಯಂತಿಲಿ ತೇರು ಬ್ರಹ್ಮರಥೋತ್ಸವ ಅಂತ ಮಾಡ್ತಾರಲ್ಲ, ಇದನ್ನೇ ಮಾಡೋದು. ಆಮೇಲೆ ಇಲ್ಲಿ ಪೂಜೆ ಮಾಡ್ಸೋಕ್ಕಾಗಲ್ಲ ಅಂತ ಹಿಂದ್ಗಡೆ ಇನ್ನೊಂದು ಚಿಕ್ಕ ತೇರು ಇರುತ್ತೆ. ಅಲ್ಲಿ ಭಕ್ತಾದಿಗಳಾಗಲಿ ಊರಿನವರಾಗಲಿ ಬಂದಿರ್ತಾರಲ್ಲ ತೇರಿಗೆ, ಅವರೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ದೊಡ್ಡ ತೇರಲ್ಲಿ ಫುಲ್ ಹೈಟ್ ಇರುತ್ತೆ ಅದು ದೇವರು, ಹಾಗಾಗಿ ಅಲ್ಲಿ ಸಿಗಲ್ಲ ಪೂಜೆ ಮಾಡಿಸಿ ಎಲ್ಲ ಕೊಡೋದಕ್ಕೆ. ಹಂಗಾಗಿ ಚಿಕ್ಕ ತೇರನ್ನ ಇನ್ನೊಂದು ಹಿಂದ್ಗಡೆ ಇಟ್ಟಿರ್ತಾರೆ, ಅಲ್ಲೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಆಮೇಲೆ ಇಲ್ಲಿ ನೋಡಿ, ಈ ಥರ ಕೋಲ್ ಮೇಲೆಲ್ಲ ನಡೀತಾರಲ್ಲ, ಇದೇನು ಅಂತ ಗೊತ್ತಿಲ್ಲ ನನಗೂ. ಇದು ಜಾತ್ರೆ ಟೈಮಲ್ಲೂ ಬಂದಿತ್ತು, ಆವಾಗಲೂ ನಾನು ವೀಡಿಯೋ ಮಾಡಿ ಹಾಕಿದ್ದೆ, ನೀವು ನೋಡಿರ್ಬೋದು. ಮತ್ತೆ ಬಂದಿದ್ರು ನೋಡಿ ಹನುಮ ಜಯಂತಿ ಟೈಮಲ್ಲಿ. ಎಷ್ಟು ಅಂದರೆ ಇದು ನೋಡಿದರೆ ಒಂದು ಕಡೆ ಖುಷಿನೂ ಆಗುತ್ತೆ, ಒಂದು ಕಡೆ ಬೇಜಾರು ಆಗುತ್ತೆ. ಅಂದರೆ ಎಂತೆಂಥವ್ರಿಗೆ ಎಂತೆಂಥ ಕಷ್ಟನೋ ಇರುತ್ತೆ ಅಲ್ವಾ. ತುಂಬ ಬೇಜಾರಾಗುತ್ತೆ. ಇಂಥವ್ರನ್ನೆಲ್ಲ ನೋಡಿದ್ರೆ ನಾವೇ ಬೆಟ್ರು ಅನಿಸ್ಬಿಡುತ್ತೆ ಒಂದೊಂದು ಸಲ. ಯಾಕಂದರೆ ನಾವು ಇಷ್ಟು ನಮ್ಮ ನೋಡಿದರೆ ನಮಗೆ ಬೇಜಾರಾಗುತ್ತೆ. ಬಟ್ ಇಂಥವ್ರು ನೋಡಿದರೆ ಇವ್ರಿಗಿನ್ನ ಪರವಾಗಿಲ್ಲಪ್ಪ, ಬೆಟ್ರು ನಾವು ಅಂತ ನಮಗೆ ಅನಿಸುತ್ತೆ. ಯಾಕಂದರೆ ಒಬ್ಬರು ಜೀವನ ಅಷ್ಟು ಕಷ್ಟ ಇರುತ್ತೆ. ನಿಜವಾಗ್ಲೂ ಎಷ್ಟು ಕಷ್ಟ ಇರುತ್ತೆ ಅಂದರೆ, ಅಲ್ಲಿ ಪಕ್ಕದಲ್ಲಿ ಆಟೋದಲ್ಲಿ ಒಳಗೆ ಚಿಕ್ಕ ಮಗು ಒಂದು 2 ತಿಂಗಳು 3 ತಿಂಗಳು ಮಗುನ ಇಟ್ಕೊಂಡು ನೋಡ್ಕೊತಾ ಇದ್ರು. ನಿಜವಾಗ್ಲೂ ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ, ಹೊಟ್ಟೆಲ್ಲ ಉರಿದೋಗ್ಬಿಡ್ತು ನನಗಂತೂ. ಆಮೇಲೆ ನನ್ನ ಮಗಳ ಕೈಲಿ ದುಡ್ಡು ಹಾಕ್ಬರೋಗು ಅಂತ ಕೊಟ್ಟು ಕಳಿಸ್ದೆ. ಓದ್ಲು ದುಡ್ಡು ಹಾಕಿ ಬಂದ್ಲು. ಆಮೇಲೆ ಇವಾಗ ಸ್ವಲ್ಪ ಎಲ್ಲ ಜಾತ್ರೆಯಲ್ಲಿ ನೋಡ್ಕೊಂಬಂದ್ವಲ್ಲ, ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂದರೆ, ಅದು ಅಲ್ಲಿ ಸ್ವಾಮೀಜಿ ಇರ್ತಾರಲ್ಲ, ಅವ್ರನ್ನ ದರ್ಶನ ಮಾಡೋದಕ್ಕೆ ಮತ್ತು ಲಾಡು ಕೊಡ್ತಾರೆ, ಅದನ್ನೆಲ್ಲ ಇಸ್ಕೊಳೋದಕ್ಕೆ, ಪ್ರಸಾದ ಇಸ್ಕೊಳೋದಕ್ಕೆ ಅಲ್ಲಿ ಕ್ಯೂ ನಿಂತಿದ್ದಾರೆ. ನಾವಿವಾಗ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋಗ್ತಾಯಿದ್ವಿ. ಆಗಲೇ ಒಂದು ಸಲ ಬಂದು ನೋಡ್ಕೊಂಡು ಹೋಗಿದ್ವಿ ಊಟಕ್ಕೆ. ಫುಲ್ ರಶ್ ಅಂದರೆ ರಶ್ ಆಗಿಬಿಟ್ಟಿತ್ತು. ಅದಕ್ಕೆ ಮತ್ತೆ ಇನ್ನೊಂದೆಲ್ಲ ಹೋಗ್ಬಿಟ್ಟು ಜಾತ್ರೆ ಎಲ್ಲ ಅಡ್ಡಾಡ್ಕೊಂಬಂದು ಅವಾಗಿನ್ನೇನು ಜನ ಕಮ್ಮಿ ಆಗ್ತಾರೆ ಅಂತ ಬಂದ್ವಿ. ಬಟ್ ಜನ ಕಮ್ಮಿ ಆಗಲಿಲ್ಲ. ಯಾಕಂದರೆ ಇವತ್ತು ಬ್ರಹ್ಮರಥೋತ್ಸವ ಇದ್ದಿದ್ದರಿಂದ ಔಟ್ಸೈಡಿಂದ ಬೇರೆ ಕಡೆಯಿಂದ ಎಲ್ಲ ಭಕ್ತಾದಿಗಳು ಜಾಸ್ತಿ ಬಂದಿರ್ತಾರಲ್ಲ, ಹಂಗಾಗಿ ಜನ ಜಾಸ್ತಿ ಇದ್ದರು. ಸರಿ ಆಯಿತು ಅಂತ ನಾವು ಸುಮ್ಮನೆ ಇವತ್ತು ಎಲ್ಲ ವೆಯ್ಟ್ ಮಾಡೋದೇ ಆಯಿತು ನಮ್ಮದು. ಯಾಕೋ ವೆಯ್ಟ್ ಮಾಡಿದ್ರು ಊಟ ಸಿಗಲ್ಲ ಮಧ್ಯಾಹ್ನ ಪ್ರಸಾದ. ಮಕ್ಕಳೆಲ್ಲ ತುಂಬ ಹಠ ಮಾಡ್ತಿದ್ರು, ಅಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಂತ. ಸರಿ ಆಯಿತು ಬಿಡು, ಮನೆಗೆ ಹೋಗ್ಬಿಟ್ಟೆ ಊಟ ಮಾಡ್ಕೊಂಡ್ರೆ ಆಯಿತು ಅಂತ ಮನೆಗೆ ಬಂದ್ವಿ. ನೀನು ಯಾರ ಫ್ಯಾನೇ ಹೇಳೆ? ಪುನೀತ್ ಸರ್ ಫ್ಯಾನ್, ರಾಜ್ಕುಮಾರ್ ಸರ್ ಫ್ಯಾನ್. ಸವಿತಾ ತಂದು ಕೊಟ್ಟಿದ್ಲಿದ ಮತ್ತೆ ಅಕ್ಕ ಇದನ್ನ ನೀನ್ ತಕ್ಕೊಡಿ. ನಾನ್ ಕಡೆ ಕೀ ಬಂಚರಿ ಬೃಂದ ಹೋಯ್ತನಲ್ಲ, ಈ ಬಂಚ್ ಕಾಲ್ದೈತಿ. ರಾಜ್ಕುಮಾರ್ ಸಮಾಧಿಗೆ ಹೋಯ್ತನ ಡುಮ್ಮಿ ಏಯ್ ಎದ್ದಾಗ ನೀ ತಿಂಡಿ ತಿನ್ನದ ಗೀತಾ ಒಂದು ಬಾಕ್ಸ್ ತಂದು ಆ ತಿನ್ನಲೇನೋದ ಒಂದು ಬಾಕ್ಸ್ ಹಾಕ್ಯಂಬ ಆ ಮನೆಗೆ ಹಂಗಾರ ತಿನ್ಕೊಂಡ. ನಾಳೆಕಿನ ಹೋಗಲ್ವಲ್ಲ ಬಿಡ, ಸ್ಕೂಲ್ಗೆ ಹೋಗ್ತಾರಲ್ಲ. ಪಾಪ ಕಾಪಿ ಕುಡಿಪ ನೀನು ಸ್ಕೂಲ್ಗಲ್ಲ ಇವತ್ತೊಂದು ದಿವಸ 8 ಗಂಟೆಗೆ ಹೋಗ್ಬೋದು. 8 ಗಂಟೆಗೆ ರೆಡಿ ಇರುತ್ತೆ, 9 ಗಂಟೆಗೆ ರೆಡಿ ಇರುತ್ತೆ. ತಿನ್ಕೊಂಡ್ ಬರ್ಬೋದು. ಇಲ್ಲಿ ಸ್ವಲ್ಪ ಚಟ್ಟಾಗಿ ಇದು ಸ್ವಲ್ಪ ಚಟ್ಟಾಗಿ ಚೆನ್ನಾಗಿ ಹಾಕಿರ್ತಾರೆ. ಇನ್ನೇ ಆಗಲಿ ಪರವಾಗಿಲ್ಲ. ಬಾ ಯಾಕೆ ತಿಂಡಿ ತಿನ್ನೋಂತೀರೋ? ಕೂತ್ಕೊಂಬ, ಇಷ್ಟು ತಕೊಂಡಿದ್ಯಾ? ಮುರುಗನದ ಅವತಾರ.
ಬಂದಿರೋದು ಅದಕ್ಕೆ ಸ್ವಲ್ಪ ಚಟ್ಟ ಆಗ್ಬಿಡ್ತು ಅಕ್ಕ ನೋಡಿಲ್ಲಕ್ಕ ಯಾಕೆ ಚಟ್ಟ ಇದ್ದು ನಾನು ಹಿಂಗೆ ಹಾಕೊಂತಿದ್ನಲ್ಲ ಕೆಳಕ್ಕೆ ಆಗಲ್ಲ ಬೈ ಅಂತ ಹಿಂಗೆ ತಕೊಂಡೆ ಅವಾಗ ಹೆಂಗೆ ಹಾಕೊಂಡೆ ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಹಾಕೊಂಡೆ ಅಯ್ಯೋ ಬಿಡು ಬೇಡ ಸಾಯಂಕಾಲ ಹಚ್ಚನ ಬೇಡ ಬಾ ಇವಾಗ ಉಪ್ಪಿಟ್ಟೆಲ್ಲ ರೆಡಿ ಆಯಿತು ಆಲ್ಮೋಸ್ಟು. ನಮ್ಮಮ್ಮಗೆ ತುಂಬ ಹೊಟ್ಟೆ ಹಸುವಾಯಿತು ಅಂತ ನಮ್ಮಮ್ಮಗೆ ಫಸ್ಟು ತಿಂಡಿನ ಹಾಕ್ಕೊಡ್ತಾಯಿದ್ದೀನಿ. ಆಮೇಲೆ ಇದೆಲ್ಲ ಮುಗಿಸ್ಬಿಟ್ಟು ಸಂಜೆ ಇವಾಗ ಮತ್ತೆ ಊಟಕ್ಕೆ ಹೋಗ್ತಾಯಿದ್ವಿ. ಅದೇ ಪಡ್ಕೊಂಬತ್ತ ಅವ್ರು ಓ ಹಂಗೆ ಬೇರೆ ಹತ್ರ ಬಿಟ್ಕೊಳ್ಳಿ ಬನ್ನಿ ಬನ್ನಿ ಹೋಗುವ ಇಲ್ಲ ಹೇಳಿ ಇವಾಗ. ನನಗೆ ಹೊಟ್ಟೆ ಶಿತಿತೆ ಇವಳು ನೆಂಚ್ಕೊಂಡು ಬರೀ ಉಪವಾಸ ಇದ್ದೀನಿ ಬಾದೆ ಹೋಗಲ್ಲ. ಯಾಕೆ ಉಪ್ಪಿಟ್ಟು ಕೊಡ್ಲಿಲ್ವಾ? ಅಲ್ಲ ಐತೆ ಕಣೆ ತಿನ್ನಲ್ವೇ? ಅರ್ಧ ತಿಂದೆ ಕಣೆ. ನಾ ಬಾಕ್ಸ್ ವಾಪಸ್ ಕೂಡ ನಾಳೆ ಬೇಕು. ಕೊಡಮ್ಮ ನಾಳೆ ಸ್ಕೂಲ್ ಹುಡುಗರು ಬಾಕ್ಸ್ ಅದು ಕೊಡಮ್ಮ ಈ ಬಾಕ್ಸ್ ಸಮೇತ ಮಸ್ತ್ ತೊಳ್ಕೊಂಬಂದಿದ್ದೀನಿ. ಮತ್ತೆ ದೇವಸ್ಥಾನಕ್ಕೆ ಗೋಯಿಂಗ್ ವನವಾಸ ಬರೋದಕ್ಕೆ ಅಲ್ಲ ತೆಗಿದ್ದ ಆವಾಗಲೇ ಬಂದು ಇಲ್ಲಿಂದ ಹೋದ್ಮೇಲೆ ಮತ್ತೆ ಹೋಗಿ ಹಾಲು ತಗೊಂಬಂದು ಮತ್ತೆ ಅಂಗಡಿ ಬಸ್ ತಗೊಂಡು ಕುತ್ಕೊಂಡು ಇಷ್ಟೊತ್ತಲ್ಲ ಮಾಡಿದ್ದೆ ಅಂತ ಮತ್ತೆ ಇಲ್ಲ ಇಲ್ಲ ಬಿಸಿ ತಿನ್ಕೊಂಡು ಹೋಗೋ ಅಂತ ತಾನೆ ಹೇಳಿ. ನಾನು ಹಂಗೆ ಅಂದೆ ಸುಮ್ಮನೆ ಇಲ್ಲೇ ತಿನ್ಕೊಂಡು ಹೋಗಿದ್ರೆ ಇಲ್ಲೇ ತಿನ್ಕೊಂಡು ಹೋಗೋದಿತ್ತು ತಾನೆ. ಆಮೇಲೆ ಅಲ್ಲಿ ಮಾಡಿದ್ರೆ ಅಂತ ಸುಮ್ಮನೆ ಹೋಗಿ ಬಿಸಿಲು ಹತ್ತಿ ಮತ್ತೆ ಫೋನ್ ಮಾಡಿದೆ ಸ್ಥಳದಲ್ಲಿ ಕೆರೆದಿರೋ ಪರದಿರೋ ಕೊಡೋ ಕಳಿಸಿಲ್ವಾ? ಹೌದು. ಅಯ್ಯೋ ನನಗೆ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಓಕೆ ಆಗಿದ್ರು ಕೂಡ ನಾನು ತಿಂತಿದ್ದೆ. ನನಗೆ ಬೆಳಗ್ಗೆ ತಿಂದಿದ್ದಷ್ಟೇ ಆದ್ರೆ ಏನು ಇಲ್ಲ ಅಂತೂ ಇಲ್ಲ. ಆಮೇಲೆ ಏನೋ ತಿಂದ್ರೆ ಮತ್ತೆ ನಾನು ಊಟಕ್ಕೆ ಬರ್ತಿರ್ಲಿಲ್ಲ ಮತ್ತೆ ಸೀದಾ ವಾಪಸ್ ಹೋಗ್ತಿದ್ದೆ. ಇವಾಗ ಸೀದಾ ಎಲ್ಲ ದೇವಸ್ಥಾನಕ್ಕೆ ಬಂದ್ವಿ. ಮಧ್ಯಾಹ್ನ ಊಟ ಸಿಗಲೇ ಇಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಜನ ರಶ್ ಇತ್ತು. ಆ ರಶ್ ಒಳಗೆ ನಾವು ಹೋಗಿ ಊಟ ಮಾಡೋದು ಆಗಲ್ಲ ಅಂತ ನಾವು ಸೀದಾ ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದುಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಸೀದಾ ಮತ್ತು ಸಾಯಂಕಾಲ ಊಟಕ್ಕೆ ಬಂದ್ವಿ. ಆಮೇಲೆ ಇಲ್ಲಿ ಇವಾಗ ಊಟ ಮಾಡಿಕೊಂಡು ನೋಡಿ ಎಷ್ಟು ತರಕಾರಿ ಎಷ್ಟು ಮೂಟೆಗಟ್ಟಲೆ ಲಾಟ್ ತಂದು ಹಾಕಿರ್ತಾರೆ ಅಷ್ಟು ಅಂದರೆ ನಾನ್ ಸ್ಟಾಪ್ ಅಡುಗೆ ಆಗ್ತಾನೆ ಇರುತ್ತೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಅಡುಗೆ ಮತ್ತು ಸಂಜೆ ಅಡುಗೆ ಅಂತ. ಇವು ಭಟ್ರಿಗಂತೂ ಎಷ್ಟು ಸುಸ್ತಾಗಿರ್ತಾರೋ ಏನೋ ಈ ಟೈಮಲ್ಲಿ. ಆಮೇಲೆ ಊಟ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿ ನೈಟ್ 10 ಗಂಟೆ ಆಗಿತ್ತು. ಬಟ್ ಹಂಗಾದರೂ ಕಾಫಿ ಟೀ ಕೊಡ್ತಾಯಿದ್ರು. ಸರಿ ಆಯಿತು ಕಾಫಿ ಟೀ ಕುಡಿದು ಮನೆಗೆ ಹೋಗೋಣ ಅಂತ ಕಾಫಿ ಟೀ ಕುಡಿತಾ ಇದ್ದೀವಿ. ನೋಡಿ ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು.